something. ನಮಸ್ಕಾರ, ಪೀಪಲ್ ಟಿವಿಗೆ ಸ್ವಾಗತ. ರಾಜಕೀಯದ ಗಂಧಗಾಳಿಯೂ ಗೊತ್ತಿಲ್ಲದ ವ್ಯಕ್ತಿಯೊಬ್ಬರು ಕೇವಲ ಒಂದೇ ತಿಂಗಳಲ್ಲಿ ಗೆದ್ದು ಶಾಸಕಿಯಾಗಲು ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಆದರೆ ಇಂದು ಸಾಧ್ಯ ಎಂದು ವಿನೇಶ್ ಫೋಗಟ್ ಹರಿಯಾಣ ಚುನಾವಣೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ವಿನೇಶ್ ಗೆಲುವಿಗೆ ಕಾಂಗ್ರೆಸ್ ಕಾರಣ ಅಲ್ಲವೇ ಅಲ್ಲ, ಬಿಜೆಪಿಯೇ ವಿನೇಶ್ ಫೋಗಟ್ ಗೆಲುವಿಗೆ ಕಾರಣ. ಬಿಜೆಪಿ ತೋರಿದ ಎಡವಟ್ಟುಗಳೇ ಆ ಪಕ್ಷದ ವಿರುದ್ಧ ಮತ ಚಲಾಯಿಸಲು ಕಾರಣವಾಯಿತು ಎಂಬುದನ್ನ ಈಗ ರಾಜಕೀಯದ ವಿಶ್ಲೇಷಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ಬನ್ನಿ ಈ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ವಾಹ್, ಒಲಿಂಪಿಕ್ ಪಂದ್ಯದಲ್ಲಿ ಚಿನ್ನದ ಪದಕದಿಂದ ವಂಚಿತಳಾದ ವಿನೇಶ್ ತಾಯ್ನಾಡಿಗೆ ಮರಳಿದ ಒಂದೇ ವಾರದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿಕೊಂಡಿದ್ದಳು. ಬಿಜೆಪಿಯಿಂದ ತನಗಾದ ಅನ್ಯಾಯಕ್ಕೆ ಪ್ರತೀಕಾರವಾಗಿ ಈ ಯುವತಿ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕಾರಣಕ್ಕೆ ಇಳಿಯಲು ನಿರ್ಧರಿಸಿದ್ದಳು. ಆದರೆ ರಾಜಕೀಯ ಅನುಭವ ಎಳ್ಳಷ್ಟೂ ಇರಲಿಲ್ಲ. ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕೂಡ ಪ್ರೀತಿಯಿಂದ ಸ್ವಾಗತಿಸಿ ಹರಿಯಾಣದ ಜುಲಾನ್ ಕ್ಷೇತ್ರದ ಟಿಕೆಟ್ ಈಕೆಗೆ ನೀಡಿದ್ದರು. ವಿನೇಶ್ ಫೋಗಟ್ ಕಾಂಗ್ರೆಸ್ ಸೇರಿದ್ದು ಸೆಪ್ಟೆಂಬರ್ 6ರಂದು. ಕೇವಲ ಒಂದೇ ತಿಂಗಳಲ್ಲಿ ಬಿಜೆಪಿಯ ಪ್ರಬಲ ಅಭ್ಯರ್ಥಿ ಯೋಗೇಶ್ ಬೈರಾಗಿಯನ್ನ 6,000 ಮತಗಳಿಂದ ಸೋಲಿಸಿ ವಿಜಯಮಾಲೆ ಧರಿಸಿದ್ದಾಳೆ. ಅನ್ಯಾಯದ ವಿರುದ್ಧ ಬೀದಿಯಲ್ಲಿ ಹೋರಾಡಿದ್ದ ಛಲಗಾತಿ ವಿನೇಶ್ ಈಗ ಶಾಸನಸಭೆಗೆ ಅಡಿ ಇಟ್ಟಿದ್ದಾರೆ. ಈ ಮೂಲಕ ಅವರ ಕಾನೂನು ಹೋರಾಟಕ್ಕೂ ಬಲ ಬಂದಂತಾಗಿದೆ. ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಜಯ ಕಂಡಿಲ್ಲವಾದರೂ ಕಾಂಗ್ರೆಸ್ಸಿನ ಬಹುತೇಕರು ಸೋಲು ಕಂಡಿದ್ರು. ಕೇವಲ 1 ತಿಂಗಳ ಹಿಂದೆ ಕಾಂಗ್ರೆಸ್ ಸೇರಿರುವ ವಿನೇಶ್ ಮಾತ್ರ ಗೆಲುವು ಸಾಧಿಸಿದ್ದಾರೆ. ಜನ ಎಲ್ಲವನ್ನೂ ನೋಡುತ್ತಿರುತ್ತಾರೆ. ಈ ಹುಡುಗಿಯ ಮೇಲೆ ಬಿಜೆಪಿ ಮತ್ತು ಬಿಜೆಪಿಯ ಮುಖಂಡರು ಮಾಡಿದ ಅನ್ಯಾಯಕ್ಕೆ ಪಾಠ ಕಲಿಸುವುದಕ್ಕಾಗಿ ಜನ ಈ ಯುವತಿಯನ್ನ ಗೆಲ್ಲಿಸಿದ್ದಾರೆ. ಹರಿಯಾಣದಲ್ಲಿ 10 ವರ್ಷಗಳ ಬಿಜೆಪಿ ಆಡಳಿತದ ವಿರುದ್ಧ ಭಾರೀ ಆಡಳಿತ ವಿರೋಧಿ ಅಲೆ ಇದೆ ಎಂದು, ಅದರಲ್ಲಿ ಬಿಜೆಪಿ ಕೊಚ್ಚಿ ಹೋಗಲಿದೆ ಎಂದೇ ರಾಜಕೀಯ ವಿಶ್ಲೇಷಕರು ಭವಿಷ್ಯ ನುಡಿದಿದ್ದರು. ಮೊನ್ನೆ ಹರಿಯಾಣದಲ್ಲಿ ಮತದಾನ ಮುಗಿಯುತ್ತಿದ್ದಂತೆ ಹೊರಬಿದ್ದ ಎಲ್ಲಾ ಎಕ್ಸಿಟ್ ಪೋಲ್ಗಳು ಅದನ್ನೇ ಹೇಳಿದವು. ಆದರೆ ಈಗ ಎಲ್ಲಾ ವಿಶ್ಲೇಷಣೆ ಸಮೀಕ್ಷೆಗಳು ಸುಳ್ಳಾಗಿವೆ. ಬಿಜೆಪಿಯನ್ನ ಹರಿಯಾಣದ ಜನ ಗೆಲ್ಲಿಸಿದ್ದಾರೆ, ಕಾಂಗ್ರೆಸ್ ಅನ್ನ ಸೋಲಿಸಿದ್ದಾರೆ. ಆದರೆ ಚರ್ಕಿ ದಾದ್ರಿ ಎಂಬ ಗ್ರಾಮದ ಗಟ್ಟಿಗಿತ್ತಿ ಮಗಳು ವಿನೇಶ್ ಫೋಗಟ್ ಅನ್ನ ಗೆಲ್ಲಿಸಿದ್ದಾರೆ ಎಂಬುದೊಂದು ಸಮಾಧಾನದ ಸಂಗತಿ. ವಿನೇಶ್ ಅವರು ರಾಜಕಾರಣಕ್ಕೆ ಸೇರುವುದನ್ನ ಆಕೆಯ ದೊಡ್ಡಪ್ಪ ಕುಸ್ತಿ ತರಬೇತುದಾರ ಮಹಾವೀರ್ ಫೋಗಟ್ ಕೂಡ ವಿರೋಧಿಸಿದ್ರು. ಮುಂದಿನ ಒಲಿಂಪಿಕ್ಗೆ ವಿನೇಶ್ ಪ್ರಯತ್ನ ಮಾಡುವ ಅವಕಾಶ ಇತ್ತು, ಅದು ಬಿಟ್ಟು ರಾಜಕೀಯ ಸೇರಿದ್ದು ಸರಿಯಲ್ಲ ಎಂದಿದ್ರು. ಆಕೆ ಕಾಂಗ್ರೆಸ್ ಸೇರುತ್ತಿದ್ದಂತೆ ಲೈಂಗಿಕ ಕಿರುಕುಳದ ಆರೋಪಿ ಬಿಜೆಪಿ ಮುಖಂಡ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮಾತನಾಡಿ, ನಾನು ಅಂದೇ ಹೇಳಿದ್ದೆ ಇದೆಲ್ಲ ರಾಜಕೀಯ ಕುತಂತ್ರ, ಷಡ್ಯಂತ್ರ ಅಂತ. ಈಗ ಅದು ನಿಜವಾಗಿದೆ. ಕಾಂಗ್ರೆಸ್ ಸೇರಲು ಇಷ್ಟೆಲ್ಲ ನಾಟಕ ಮಾಡಿದಳು ಈ ಹುಡುಗಿ ಅಂತ ಹೇಳಿದ್ರು. ಬಿಜೆಪಿ ಬೆಂಬಲಿಗರಂತೂ ನಾನಾ ರೀತಿಯಲ್ಲಿ ಕುಹಕವಾಡಿದ್ರು. ಈ ಎಲ್ಲದರ ನಡುವೆ ವಿನೇಶ್ ಅನ್ನ ಕ್ಷೇತ್ರದ ಜನತೆ ಗೆಲ್ಲಿಸಿದ್ದಾರೆ. ಒಂದು ವೇಳೆ ಆಕೆ ಸೋತಿದ್ದರೆ ಬಿಜೆಪಿ ಬೆಂಬಲಿಗರು ಆಕೆ ಒಲಿಂಪಿಕ್ಸ್ ನಲ್ಲಿ ಅನರ್ಹರಾದಾಗ ಸಂಭ್ರಮಿಸಿದಷ್ಟೇ ಸಂಭ್ರಮಿಸುತ್ತಿದ್ದರು ಎಂಬುದಂತೂ ಸುಳ್ಳಲ್ಲ. ವಿಪರ್ಯಾಸವೆಂದ್ರೆ ಅಂದು ಅಧಿಕಾರದ ಮತದಲ್ಲಿ ಮಹಿಳಾ ಕ್ರೀಡಾಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಬ್ರಿಜ್ ಭೂಷಣ್ ಈಗ ಮನೆಯಲ್ಲಿದ್ದಾನೆ. ಆತನ ವಿರುದ್ಧ ಬೀದಿಯಲ್ಲಿ ಹೋರಾಡಿದ ಛಲಗಾತಿ ವಿನೇಶ್ ಈಗ ಶಾಸನಸಭೆಗೆ ಅಡಿ ಇಟ್ಟಿದ್ದಾರೆ. ಈ ಮೂಲಕ ವಿನೇಶ್ನ ಕಾನೂನು ಹೋರಾಟಕ್ಕೂ ಬಲ ಬಂದಂತಾಗಿದೆ. ಕಾಂಗ್ರೆಸ್ ಸೇರ್ಪಡೆ ಸಂದರ್ಭದಲ್ಲಿ ವಿನೇಶ್ ಫೋಗಟ್ ಒಂದು ಮಾತು ಹೇಳಿದ್ರು, ಕಷ್ಟದ ಸಮಯದಲ್ಲಿ ಯಾರು ಜೊತೆಗಿರುತ್ತಾರೆ ಎಂಬುದು ಬ್ರಿಜ್ ಭೂಷಣ್ ವಿರುದ್ಧದ ಹೋರಾಟದ ವೇಳೆ ಕಂಡುಕೊಂಡೆ. ಅಂದು ನಮ್ಮನ್ನ ಬೀದಿಯಲ್ಲಿ ಎಳೆದಾಡಿದಾಗ ಬಿಜೆಪಿ ಹೊರತುಪಡಿಸಿ ಉಳಿದೆಲ್ಲಾ ಪಕ್ಷಗಳು ನಮ್ಮ ಜೊತೆಗಿದ್ವು. ನಮಗೆ ಬೆಂಬಲ ನೀಡಿದ ಕಾಂಗ್ರೆಸ್ಗೆ ಧನ್ಯವಾದ ಹೇಳಬಯಸುವೆ. ನಾನು ಬಹಳ ನೋವು ಅನುಭವಿಸಿದ್ದೇನೆ, ಹಾಗಾಗಿ ನಾನು ಯಾವತ್ತೂ ಕೂಡ ನೋವುಂಡವರ ಪರ ಇರ್ತೇನೆ. ದೇಶದ ಜನರ ಸೇವೆ ಮಾಡಲು ನನಗೆ ಖಂಡಿತ ಜನ ಅವಕಾಶ ಕೊಡ್ತಾರೆ. ಇದು ಹೊಸ ಇನ್ನಿಂಗ್ಸ್. ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದ್ರು. मेरे लिए बहुत प्राउड की बात है। बहुत एक मैं नई पारी की शुरुआत कर रही हूँ आज से। मैं चाहती हूँ कि जो हमने फेस किया एज ए खिलाड़ी होने के नाते, उन सब खिलाड़ियों को वो चीज़ ना फेस करनी पड़े। हम उनकी लड़ाई में साथ हैं। शायद उनको आज हिम्मत मिले कि जो पार्टियां पावर में रहती हैं शायद वो साथ में नहीं खड़ी हों, लेकिन उनके बहन भाई हैं
जो उनके साथ में खड़े हैं, और हमें पता है स्पोर्ट्स में कितना गलत होता आया है, नहीं बोल पाते हैं खिलाड़ी। आप हमसे देख लो, बजरंग के ऊपर डोप का बैन लगा दिया 4 साल का, सिर्फ किसी लिए कि सिर्फ उन्होंने आवाज़ उठाई थी हमारे साथ बैठ के। तो उसका भुगतान हम कर रहे हैं, आज तक कर रहे हैं, लेकिन हम डरेंगे नहीं, पीछे नहीं हटेंगे। जो लड़ाई थी वो जारी है, ख़त्म नहीं हुई है, कोर्ट में हमारा केस चल रहा है, वो लड़ाई भी हम जीतेंगे, ज़िंदगी की जंग भी हम जीतेंगे। खेल में जैसे हमने कभी हार नहीं मानी है, तो हम इस नए प्लेटफॉर्म पे जो आ रहे हैं, देश की सेवा का भाव, और सिर्फ बोलने तक सीमित नहीं रहेगा ये। हम दिल से हमने खेल किया है और दिल से हम ये काम करेंगे, जी जान से मेहनत करेंगे, अपने लोगों के बीच में रहेंगे। जो भी हम अपने लोगों का भला कर सकते हैं, चाहे कितना ही % हमारे हाथ में होगा, वो हम करने की कोशिश करेंगे। और मैं अपनी बहनों को बताना चाहती हूँ कि आपकी बहन आपके साथ में है, किसी भी मुसीबत में, किसी भी पल, किसी भी क्षण आप ऐसे मत समझना कोई भी आपके साथ में नहीं है। जब कोई नहीं खड़ा होगा तो मैं आपके साथ में ज़रूर खड़ी रहूँगी, कांग्रेस पार्टी आपके साथ में ज़रूर खड़ी रहेगी। ये हमने फील किया था, और मैं वादे से कह सकती हूँ, दावे से कह सकती हूँ कि बिल्कुल आपके साथ भी खड़े रहेंगे। ಹಾಗಾಗಿ ಈ ಗೆಲುವು ಬ್ರಿಜ್ ಭೂಷಣ್ ವಿರುದ್ಧದ ಹೋರಾಟಕ್ಕೆ ಬಲ ತುಂಬಿದೆಯಾ ಎಂಬುದನ್ನ ಕಾದು ನೋಡಬೇಕಿದೆ. ಕುಸ್ತಿ ಅಂಗಳದಲ್ಲಿ ಸತತ ಒಂದೊಂದೇ ಗೆಲುವಿನ ಮೆಟ್ಟಿಲೇರಿದ ಛಲಗಾರ್ತಿಗೆ ಒಲಿಂಪಿಕ್ಸ್ ನಲ್ಲಿ ಪದಕ ಗಳಿಸಿ ನಿವೃತ್ತರಾಗಬೇಕು ಎಂಬ ಗುರಿ ಇತ್ತು. ಅದರ ಸಮೀಪಕ್ಕೆ ಹೋಗಿ ಪದಕಕ್ಕೆ ಕೊರಳಡ್ಡಬೇಕಿತ್ತು ಎನ್ನುವಷ್ಟರಲ್ಲಿ ಅನರ್ಹತೆಯ ಭೂತ ಎದುರಾಗಿ ಪದಕದ ಕನಸು ಹುಸಿಯಾಗಿತ್ತು. ಈ ಚಾಂಪಿಯನ್ ಯುವತಿಗೆ ಚಿನ್ನದ ಪದಕ ತಪ್ಪಿದ್ದು ಕೂಡ ಕೇಂದ್ರ ಸರ್ಕಾರದ ಬಿಜೆಪಿಯಿಂದಲೇ ಎಂಬ ಆರೋಪಗಳು ಈ ಸಂದರ್ಭದಲ್ಲಿ ಕೇಳಿಬಂದಿವೆ. ಈ ಕಾರಣಕ್ಕಾಗಿಯೇ ನಮ್ಮ ನಟ ಸಾಮ್ರಾಟ್ ಪ್ರಧಾನಿಯವರು ಈಕೆಯ ಕುರಿತು ಟ್ವಿಟರ್ ನಲ್ಲಿ ಸಹಾನುಭೂತಿಯ ಪೋಸ್ಟ್ ಹಾಕಿದ್ದಾಗ, ನಿಮ್ಮ ಆಷಾಢಭೂತಿಯನ್ನ ಇನ್ನಾದರೂ ನಿಲ್ಲಿಸಿ ಎಂದು ನೆಟ್ಟಿಗರು ಪ್ರಧಾನಿಗೆ ಲೇವಡಿ ಮಾಡಿದ್ದರು. ಅಂತೂ ನಮ್ಮ ಪ್ರೀತಿಯ ಕುಸ್ತಿಪಟು, ನಮ್ಮಂತಹ ಯುವತಿಯರ ರಾಜಕೀಯ ಭರವಸೆಯಾದ ವಿನೇಶ್ ಫೋಗಟ್ ಈಗ ಕುಸ್ತಿ ಅಖಾಡದಿಂದ ರಾಜಕೀಯ ಅಖಾಡ ಪ್ರವೇಶಿಸಿ ಶಾಸಕಿಯಾಗಿದ್ದಾರೆ. ಕುಸ್ತಿ ಅಂಗಳದಲ್ಲಿ ಸೆಣಸಾಡಿದಂತೆಯೇ ಅವರು ಈ ರಾಜಕೀಯ ಎಂಬ ಹೊಸ ಅಖಾಡದಲ್ಲಿ ಸೆಣಸಾಡಿ ಮತ ನೀಡಿದ ಜನತೆಗೆ ನ್ಯಾಯವನ್ನು, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕಿದೆ. ರಾಜಕೀಯ ಅಖಾಡದಲ್ಲೂ ಹಲವಾರು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಆಗಿರುವಂತಹ ವಿನೇಶ್ ಫೋಗಟ್ಲಿಗೆ ಯಶಸ್ಸು ಸಿಗಲಿ ಎಂದು ಆಶಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ ಪೀಪಲ್ ಟಿವಿ. ನಮಸ್ಕಾರ.